ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾನಿವತ್ತು ಸ್ಟ್ರೀಟ್ ಸ್ಟೈಲ್ ಪನ್ನೀರ್ ರೋಲ್ ಮಾಡೋದು ತೋರಿಸ್ತಾ ಇದ್ದೀನಿ. ಪನ್ನೀರ್ ಲವರ್ಸ್ಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಹಾಗೂ ನೀವು ಇದನ್ನ ಲಂಚ್ ಬಾಕ್ಸಿಗೆ ಕಟ್ಬೋದು. ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದರೆ ಅವರೆಲ್ಲರೂ ಇದನ್ನ ಒಂದೇ ಸಲ ಮಾಡಿಕೊಂಡು ಕೆಲಸಕ್ಕೆ ಕೂತ್ಕೊಂಡ್ಬಿಡ್ಬೋದು. ಬನ್ನಿ ಹಾಗಾದರೆ ಇದು ಹೇಗೆ ಮಾಡೋದಂತ ನೋಡೋಣ. ಫಸ್ಟು ನಾನಿಲ್ಲಿ ಒಂದು ಬೌಲ್ಗೆ ಮ್ಯಾರಿನೇಷನ್ಗಂತ 1/4 ಕಪ್ಪಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಅಚ್ಚ ಪುಡಿ, ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಸ್ಪೂನಷ್ಟು ಅರಿಶಿನ, 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೂ ಒಂದು ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸ್ ಹಾಕ್ತಾ ಇದ್ದೀನಿ. ಒಂದು 1/2 ಸ್ಪೂನಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗ ಉಪ್ಪು ಮಸಾಲೆ ಪುಡಿಗಳೆಲ್ಲ ನೀಟಾಗಿ ಮೊಸರಲ್ಲಿ ಮಿಕ್ಸ್ ಆಗುತ್ತೆ. ಇದಕ್ಕೆ ನಾನು 200 ಗ್ರಾಮಷ್ಟು ಪನ್ನೀರನ್ನ ಹಾಕೋತಾ ಇದ್ದೀನಿ. ಅಂದರೆ 1 ಪ್ಯಾಕೆಟ್ ಬರುತ್ತೆ ನೋಡಿ, ಅಷ್ಟನ್ನು 1 ಇಂಚ್ ಸೈಜ್ಗೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ನೋಡಿ, ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಿನಿಮಮ್ ಅಂದರೂ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡೋಣ. ಈಗ ಪನ್ನೀರ್ನ ರ್ಯಾಪ್ ಮಾಡ್ಕೊಳ್ಳೋದಕ್ಕೆ ನಾನು ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ, 1/4 ಕಪ್ಪಷ್ಟು ಹಾಲು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಫಸ್ಟ್ ಇದನ್ನು ಹಾಗೆ ಡ್ರೈ ಆಗಿ ಕಲಿಸ್ಕೊಳ್ಳಿ. ಎಕ್ಸ್ಟ್ರಾ ನೀರೆಲ್ಲ ಏನೂ ಹಾಕಬೇಡಿ. ಒಂದ್ಸಲಿ ನೀಟಾಗಿ ಕಲಿಸ್ಕೊಂಡ್ಮೇಲೆ ಎಷ್ಟು ನೀರು ಬೇಕು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನಾನಿಲ್ಲಿ ಗೋಧಿ ಹಿಟ್ಟು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಮನೇಲಿ ಮಾಡ್ಕೊಳ್ಳೋರು ಈ ಥರ ಮಾಡಿಕೊಂಡ್ರೆ ಹೆಲ್ದಿಯರ್ ಆಗಿರುತ್ತೆ. ನೀವು ಬೇಕಾದರೆ ಮೈದಾನು ಯೂಸ್ ಮಾಡ್ಕೋಬೋದು. ಈಗ ಹಿಟ್ಟು ಕಲಸಾಗಿದೆ. ಇದ್ರ ಮೇಲೆ ಒಂದು ಒದ್ದೆ ಬಟ್ಟೆ ಮುಚ್ಚಿಟ್ಬಿಟ್ಟು ಒಂದು ಅರ್ಧ ಗಂಟೆ ಆದರೂ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಆಗ ಹಿಟ್ಟು ತುಂಬ ಮಾಯ್ಸ್ಟ್ ಆಗಿರುತ್ತೆ. ಸಾಸ್ ಮಾಡ್ಕೊತಾ ಇದ್ದೀನಿ. ಇವಾಗ 1 ಕಪ್ಗೆ 1/4 ಕಪ್ಪಷ್ಟು ಮೊಸರು ಹಾಕೋತಾ ಇದ್ದೀನಿ ಹಾಗೂ ಅದರ ಅರ್ಧದಷ್ಟು ಮಯೋನೈಸ್ ಹಾಕೋತಾ ಇದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನಷ್ಟು ಸಾಸ್ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಇನ್ನು ಜಾಸ್ತಿನೇ ಹಾಕ್ಕೋಬೋದು. ಜಾಸ್ತಿ ಸಾಸ್ ಹಾಕಿದಷ್ಟು ಸ್ವೀಟ್ನೆಸ್ ಬರುತ್ತೆ. ಹಾಗೂ ಒಂದು ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸ್ನ ಅದ್ರ ಮೇಲೆ ಉದುರಿಸ್ಕೊಂಡು ಈಗ ನೀಟಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಸಾಸಿ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡಿ. ಇವಾಗ ನೋಡಿ, ಸಾಸ್ ರೆಡಿ ಆಗಿದೆ. ಈಗ ಮ್ಯಾರಿನೇಟ್ ಮಾಡಿರೋ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನೊಂದು ಫ್ರೈಯಿಂಗ್ ಪ್ಯಾನ್ಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. 1 ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡು ಹಾಕೋತಾ ಇದ್ದೀನಿ ಹಾಗೂ ಅರ್ಧ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಟ್ರಾನ್ಸ್ಪೆರೆಂಟ್ ಆಗೋವರೆಗೂ ಹುರ್ಕೊಳ್ಳಿ. ಈಗ ಇದಕ್ಕೆ 1 ಟೊಮೆಟೊನ ಸ್ಲೈಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ನೀವೇ ನೋಡ್ಬೋದು, ಬೇಕಾದರೆ ಎಲ್ಲ ತರಕಾರಿಗಳನ್ನೂ ನಾನು ಒಂದೇ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೂ ಪನ್ನೀರ್ನೂ ಹೀಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಪನ್ನೀರ್ಗೆಲ್ಲ ಮ್ಯಾರಿನೇಷನ್ ಮಾಡಬೇಕಾದ್ರೆ ಹಾಕಿದ್ದೀನಿ. ಈಗ ಈರುಳ್ಳಿ ಟೊಮೆಟೊಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಹೀಗೆ ಉದ್ದಕ್ಕೆ ಏನಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ, ನಾವು ರೋಲ್ ಮಾಡಿದಾಗ ಸಣ್ಣಗೆ ಹೆಚ್ಕೊಂಡಿದ್ರೆ ಎಲ್ಲ ಬಿದೋಗುತ್ತೆ ತಿನ್ನಬೇಕಾದ್ರೆ. ಸೊ ಉದ್ದುದ್ದಕ್ಕಿದ್ರೆ ಬಿದೋಗೋದಿಲ್ಲ, ಹಾಗೆ ಟೈಟಾಗಿ ಪ್ಯಾಕ್ ಮಾಡ್ಬೋದು. ಇವಾಗ ಮ್ಯಾರಿನೇಟ್ ಮಾಡಿರೋ ಅಂಥ ಪನ್ನೀರ್ ಹಾಕ್ಕೊಂಡು ಮಿನಿಮಮ್ ಅಂದರೂ 5 ರಿಂದ 7 ನಿಮಿಷದವರೆಗೂ ಹುರಿರಿ. ಅಷ್ಟು ಹುರಿದ್ರೆ ಸಾಕು. 5 ಮಿನಿಟ್ಸ್ ಅಷ್ಟೇ ಬೇಯಿಸಬೇಕು ಪನ್ನೀರ್ನ ಕೂಡ, ಇಲ್ಲಾಂದರೆ ಗಟ್ಟಿ ಬಂದುಬಿಡುತ್ತೆ. ಇವಾಗ ಇಷ್ಟು ಬೇಯಿಸ್ಕೊಂಡ್ರೆ ಸಾಫ್ಟಾಗಿರುತ್ತೆ. ಈಗ ಇದಕ್ಕೆ 1/4 ಸ್ಪೂನಷ್ಟು ಗರಂ ಮಸಾಲೆ ಹಾಗೂ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 2 ನಿಮಿಷ ಅಷ್ಟೇ ಹುರ್ಕೊಳ್ಳಿ. ಫಿಲ್ಲಿಂಗ್ ರೆಡಿ ಆಯಿತು ನೋಡಿ. ಇವಾಗ ಸ್ಟವ್ ಆಫ್ ಮಾಡಿದ್ರೆ ಫಿಲ್ಲಿಂಗ್ ರೆಡಿ ಆಗಿದೆ. ಈಗ ಇದನ್ನು ರೋಲ್ ಮಾಡೋದಕ್ಕೆ ಚಪಾತಿಗಳನ್ನ ಮಾಡ್ಕೊಳ್ಳೋಣ. ಅರ್ಧ ಗಂಟೆ ನೆನೆಸಾಗಿದೆ. ನಮಗೆ ಬೇಕಾಗಿರೋಷ್ಟು ದಪ್ಪದ ಉಂಡೆಗಳನ್ನ ಹಾಕ್ಕೊಳ್ಳೋಣ ಫಸ್ಟು. ಅದಕ್ಕೆ ಮುಂಚೆ 1 ರೌಂಡು ಇನ್ನೂ ಒಂದ್ಸಲಿ ಹಾಗೆ ಲೈಟಾಗಿ ನಾದ್ಕೊಂಬಿಡಿ. ನೋಡಿ, ನಿಮ್ಗೆ ಎಷ್ಟು ದಪ್ಪ ಉಂಡೆ ಬೇಕೋ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನೀವು ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚಪಾತಿಗಳನ್ನ ಲಟ್ಟಿಸ್ಕೊಳ್ಳೋಣ. ನೋಡಿ, ನೀವು ಬೇಕಾದ್ರೆ ಸಿಂಗಲ್ ಎಳೆ ಚಪಾತಿನಾದರೂ ಮಾಡ್ಕೋಬೋದು, ಇಲ್ಲ ಮಿಕ್ಕಿರೋ ಅಂಥ ಚಪಾತಿನೂ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ನೆನ್ನೆ ನೈಟ್ ಏನಾದರೂ ಮಿಕ್ಕಿದ್ರೆ ಮಾಡಿರೋದು ನೀವು ಬೇಕಾದ್ರೆ ಜಸ್ಟ್ ಇವಾಗ ಫಿಲ್ಲಿಂಗ್ ಮಾಡ್ಕೊಂಡು ರೆಡಿ ಮಾಡಿ ಫಿಲ್ ಮಾಡಿದ್ರೂ ರ್ಯಾಪ್ ರೆಡಿ ಆಗೋಗ್ಬಿಡುತ್ತೆ. ಇಲ್ಲ ಎಳೆ ಚಪಾತಿನೂ ಮಾಡ್ಕೋಬೋದು. ಅದು ಟೋಟಲಿ ನಿಮ್ಮ ಚಾಯ್ಸು. ನಿಮ್ಮ ರ್ಯಾಪ್ ಹೇಗಿರಬೇಕು, ತೆಳ್ಳಗಿರಬೇಕಾ ದಪ್ಪಗಿರಬೇಕಾ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಹೆಂಚು ಕಾಯ್ದಾಗಿದೆ. ಅದ್ರ ಮೇಲೆ ಲಟ್ಸಿಟ್ಕೊಂಡಿರೋ ಅಂಥ ಚಪಾತಿನ ಹಾಕ್ಬಿಟ್ಟು 2 ಕಡೆನೂ ಬೇಯಿಸ್ಕೊತಾ ಇದ್ದೀನಿ. ಎಣ್ಣೆ ಹಾಕೋತಾ ಇದ್ದೀನಿ. 2 ಕಡೆನೂ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ.
ನೋಡಿ ಇವಾಗ ಚಪಾತಿಗಳು ರೆಡಿ ಆಯಿತು. ಇದನ್ನು ಹೀಗೆ ಒಂದು ಟಿಶ್ಯೂ ಪೇಪರ್ ಅರ್ಧಕ್ಕೆ ಹಾಸ್ಕೊಂಡು ಅದ್ರ ಮೇಲೆ ಚಪಾತಿನ ಇಟ್ಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಸಾಸ್ನ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಸ್ಪ್ರೆಡ್ ಆದಮೇಲೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಫಿಲ್ಲಿಂಗ್ನ ಹಾಕ್ಕೊಳ್ಳೋಣ. ನಾನು ಮಾಡಿರೋ ಕ್ವಾಂಟಿಟಿಲಿ 6 ರೋಲ್ ಆಗುತ್ತೆ. ಅಂದರೆ ಮೀಡಿಯಮ್ ಆಗಿ ಹಾಕ್ಕೊಂಡ್ರೆ ಅಷ್ಟೇ. ಈ ಥರ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿ ಟಿಶ್ಯೂ ಪೇಪರ್ನ ಅದ್ರ ಮೇಲೆ ರ್ಯಾಪ್ ಮಾಡಿ ಈಗ ನಮ್ಮ ಪನ್ನೀರ್ ರೋಲ್ ರೆಡಿ ಆಯಿತು. ಮೇಲ್ಗಡೆಗೆ ಸ್ವಲ್ಪ ಬೇಕಾದರೆ ಆ ಸಾಸ್ ರೆಡಿ ಮಾಡಿರೋ ಸಾಸ್ ಹಾಕೋಬೋದು, ಇಲ್ಲ ಮಯೋನೇಸ್ನು ಹಾಕೋಬೋದು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನೀವು ಖಂಡಿತ ಇಷ್ಟಪಡ್ತೀರಾ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.